ಅವಕಾಶಕ್ಕಾಗಿ ವಂದಿಸ್ತಾ ಚುಕ್ಕೆ ಗುರುತಿನ ಸಂಖ್ಯೆ 608 ಸನ್ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದೆ. ಸನ್ಮಾನ್ಯ ಸಭಾಪತಿಗಳೇ, ಈ ಪ್ರಶ್ನೆಯನ್ನು ನಾನು ಈ ಸದನದಲ್ಲಿ 3ನೇ ಬಾರಿ ಕೇಳ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಕೇಳಿಕೆ ನನಗೆ ಭಾಳಷ್ಟು ಮುಜುಗರ ಅನ್ನಿಸ್ತಾ ಇದೆ. ಕಾರಣ, ಭಾಳ ಸಣ್ಣದಾಗಿರ್ತಕ್ಕಂಥ ಒಂದು ಬೇಡಿಕೆ ಸರ್ಕಾರ ಆಶ್ವಾಸನೆ ಕೊಟ್ಟರು ಕೂಡ ಇವತ್ತಿಗೂ ಈಡೇರ್ತಾ ಇಲ್ಲ. ಜಮಖಂಡಿ ತಾಲೂಕಿನ ಕಂಕನವಾಡಿ ಹತ್ತಿರ ಒಂದು ನಡಗಡ್ಡೆ ಅಂತಕ್ಕಂಥ ಪ್ರದೇಶ ಇದೆ. ತಾವು ಕೂಡ ಅದನ್ನು ನೋಡಿದ್ದೀರಿ ಸರ್. ಸುಮಾರು 500ರಿಂದ 550 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ಅತ್ಯಂತ ಫಲವತ್ತಾದ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನು ಇಲ್ಲಿದೆ. ವಿಶೇಷವಾಗಿ ಇಲ್ಲಿ ಕಬ್ಬನ್ನು ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ಹೈನುಗಾರಿಕೆ ನಡೀತಾ ಇದೆ. ಸುಮಾರು 40ರಿಂದ 50 ಕುಟುಂಬಗಳು ನೂರಾರು ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ. ಆ ಪ್ರದೇಶದಲ್ಲಿ ಒಂದು ಗುಹೇಶ್ವರ ದೇವಸ್ಥಾನ, ಸುಮಾರು 500 ವರ್ಷಗಳ ಪುರಾತನ ದೇವಸ್ಥಾನ ಇದೆ. ಜಮಖಂಡಿ ತಾಲೂಕಿನ ಬಹಳಷ್ಟು ಭಕ್ತರು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಈ ನಡಗಡ್ಡೆ ಪ್ರದೇಶ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿನ್ನೀರಿನಿಂದ ನಡಗಡ್ಡೆ ಆಗಿದೆ. ಈ ಪ್ರದೇಶದಲ್ಲಿ ಹೋಗಿ ಬರಲಿಕ್ಕೆ ಒಂದು LCT ಬಾರ್ಜ್, ಒಂದು ದೊಡ್ಡ ಒಂದು ಬೋಟ್ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ನಾವು ಕೊಟ್ಟಿದ್ದೀವಿ. ಕೇಳಿದಾಗ ಸರ್ 2022-23ರಲ್ಲಿ ಬಿಜೆಪಿ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ 2 ಕೋಟಿ ರೂಪಾಯಿ ಘೋಷಣೆ ಮಾಡಿದರು. ತದನಂತರ ಬಂದಿರತಕ್ಕಂಥ ಸರ್ಕಾರದ ಮುಂದೆ ನಾವು ಗಮನಕ್ಕೆ ತಂದಾಗ 13/12/2023 ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಸಚಿವರು ಒಂದು ಆಶ್ವಾಸನೆ ಕೊಟ್ಟರು. ತಕ್ಷಣ ನಾನು 2 ತಿಂಗಳಲ್ಲಿ ಬಾರ್ಜ್ ಕೊಡ್ತೀನಿ, ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಬಹಳಷ್ಟು ಆ ಭಾಗದ ಜನರು ಖುಷಿಯನ್ನು ಪಟ್ಟಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ 2 ವರ್ಷ ಆದರೂ ಆಗಿಲ್ಲ ಸನ್ಮಾನ್ಯ ಸಭಾಪತಿಗಳೇ. ಅಲ್ಲಿರ್ತಕ್ಕಂಥ 500 ಎಕರೆಯಲ್ಲಿ ಇರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಸುಮಾರು 15ರಿಂದ 20 ಸಾವಿರ ಟನ್ ಕಬ್ಬು ಬೆಳೀತಾ ಇದ್ದಾರೆ. ಕಬ್ಬು ಹೆಂಗೆ ಈ ಕಡೆ ತರ್ತಾರೆ ಅಂತಕ್ಕಂಥದ್ದು ನಮ್ಮ ಸಾಹುಕಾರ ನೋಡಿದ, ಸತೀಶ್ ಸಾಹೇಬರು ನೋಡಿದ್ದಾರೆ. ಬ್ಯಾರಲ್ಗಳ ಮೇಲೆ ಪಳಿ ಜೋಡಿಸಿ ಈ ದಂಡಿಯಿಂದ ಆ ದಂಡಿವರೆಗೆ ಬ್ಯಾರಲ್ ಕಟ್ಟಿದ್ದಾರೆ, ಮ್ಯಾಲ ಪಳಿ ಹಾಕಿದ್ದಾರೆ. ಟ್ರ್ಯಾಕ್ಟರ್ ಮುಖಾಂತರ ಅಲ್ಲಿ ತಗೊಂಡ್ಬರ್ತಾರೆ ಸರ್. ಏನಾದ್ರೂ ಜೀವ ಹಾನಿ ಆದ್ರೆ, ಪ್ರಾಣ ಹಾನಿ ಆದ್ರೆ ಯಾರ ಕಾರಣ, ಯಾರು ಜವಾಬ್ದಾರಿ ಇರ್ತಕ್ಕಂಥದ್ದು ನಮ್ಮ ನೋವು ಸರ್. ಉತ್ತರಾಳಿ ನೋಡಿ, ಇವರೇ ಲಾಸ್ಟ್ ಟೈಮ್ ಒಂದು ನನಗೆ ಗೊತ್ತಿದೆ, ನಮ್ಮೂರ ಹತ್ತಿರದು ಒಂದು ಬೋಟ್ ಕೊಡೋದು ಕೇಳ್ತಾರೆ. ಅವರು ಒಂದು ಬೋಟ್ ಕೊಡೋಕೆ ಏನು ತೊಂದರೆ ಸರ್ಕಾರಕ್ಕೆ ಕೊಡಿ ಅವ್ರಿಗೆ. ನಾವು ನೋಡಿದ್ದೀನಿ ಆ ಸ್ಪಾಟ್, ನಮ್ಮೂರ ಹತ್ತಿರ ಅವರು ಸಮೀಪದ ಐತದ. ಸರಿ, ನಾವು ಜನ ಬಹಳ ತೊಂದರೆ ಪಡ್ತಾರೆ. ಸಭಾಧ್ಯಕ್ಷರ ಕೊಡೋದನ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಹಳೆಯಲ್ಲಿ ನಡುವೊಂದು ದಾರಿನಂತ್ರಿ ಕಬ್ಬ ಆ ಕಡೆ ಈ ಕಡೆ ತರ್ತಾರೆ. ಡ್ರಮ್ ಗಿಮ್ ಕಟ್ಕೊಂಡಾದ್ಮೇಲೆ ಯಾರ ಮುಳಿ ಬಿದ್ರ ಒಂದು ಬೋಟ್ ಕೊಡುತ್ತೆ. ಮುಖಾಂತರ ಪ್ರಸ್ತಾವನೆ ಕಳಿಸಿದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾ ಕೊಡಿಸ್ಕೊಡ್ತೀನಿ ಸರ್. ನಾನು ಒಂದು ಲೆಟರ್ ಬರ್ತೀನಿ ತೋರಿ. ನೀವು ಹೇಳಿದ್ರೆ ನಾ ಒಂದು ಸಂಘ ಮಾಡಿ ಹನುಮಂತ ಅವರು ಒಂದು ವಿಪತ್ತು ನಿರ್ವಹಣೆಗೆ, ಯಾಕಂದ್ರೆ ನದಿ ದಡಕ್ಕಿದೆ, ನದಿ ಉಕ್ಕಿದಾಗ ಇದು ಪ್ರಾಣಾಪಾಯ ಇರುತ್ತೆ. ಆ ಕಾರಣ ಕೊಟ್ಟು ವಿಪತ್ತು ನಿರ್ವಹಣೆಯಲ್ಲಿ ಒಂದು ದೋಣಿ ಖರೀದಿ ಮಾಡಲಿಕ್ಕೆ ಅವಕಾಶ. ಅಲ್ಲೇ ಕಬ್ಬು ಬೆಳೀತಾರೆ, 2 ಕಡೆ ಕಬ್ಬು ಸಾಗಿಸ್ಬೇಕಲ್ಲ, ರಸ್ತೆ ಇಲ್ಲ. ಈ ಡ್ರಮ್ಗಳು ಕಟ್ಕೊಂಡು ಅದ್ರ ಮೇಲೆ ಹಾಕೊಂಡ್ ಬರ್ತಾರೆ. ಡ್ರಮ್ಗಳೆಲ್ಲ ಹೆಚ್ಚು ಕಡಿಮೆ ಕಬ್ಬು ಅಷ್ಟು ಸತ್ತು ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಹಿಂದೆ ಹೇಳಿದ ಒಂದು ಬೋಟ್ ಮನುಷ್ಯರು ಓಡಾಡಕ್ ಕೊಡ್ಬೋದು. ಸರಿ, ಬಾರ್ಜು ಅಂದ್ರೆ ಇದು ಮನುಷ್ಯರ ಸಾಗಾಣಿಕೆಗಲ್ಲ ನೀವು ಕೇಳ್ತಾ ಇರೋದು. ಅದು ನಮ್ ಕೈ ಮನುಷ್ಯರಿಗೆ ಕೊಡ್ಬೋದು. 3.5 ಕೋಟಿ ಬೇಕಾಗ್ತದೆ. ಏನ್ ಮಾಡ್ತೀರಿ ಹೇಳಿ ಸರ್ಕಾರದವ್ರು? ಇಲ್ಲ, ಕೊಡೋದೊಂದಲ್ಲಿ ತೀರ್ಮಾನ ಮಾಡಿದ್ದೇವೆ, ಕೊಡ್ತೇವೆ. ತಡೀರಿ, ಭೋಜೇಗೌಡ ಕೇಳ್ರಿ, ಹೇಳಿ ಏನ್ ಹೇಳ್ರಿ. ಇಲ್ಲ, ಕೊಡೋದೊಂದಲ್ಲಿ ತೀರ್ಮಾನ ಮಾಡಿದ್ದೇವೆ, ಕೊಡ್ತೇವೆ. ಯಾವಾಗ? ಆದಷ್ಟು ಬೇಗ ಕೊಡ್ತೇವೆ. ಆದಷ್ಟು ಬೇಗ ಅಂದ್ರೆ 3.5 ಕೋಟಿ ರೂಪಾಯಿ ಬೇಕು. ಆದಷ್ಟು ಬೇಗ ಅಂದ್ರೆ ನಡೀರಿ, ಬುದ್ಧಿನೇ ಇಲ್ಲ ನಿಮಗೆ. 6 ತಿಂಗಳೊಳಗೆ ಕೊಡುವಂಥದ್ದು ಮಾಡ್ತೇವೆ. ಸರಿ, ಆಯ್ತು ಆಯ್ತು, ಇಲ್ಲಿ